Good evening, students. So today, cost sheet mele on the problem na ಮಾಡ್ತಾ ಇದೀವಿ. So we'll continue doing with the cost sheet. Okay. So let us go directly to the problem. What has been mentioned. So let us have a look at it. So before going to that, uh, so basics of the cost sheet. It starts with cost sheet format na ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. Opening stock. Okay. Opening stock. Then add purchases, then add direct materials. So whatever is there in the cost sheet format ಅಲ್ಲಿ ಏನ್ ಕೊಟ್ಟಿದೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಎಕ್ಸ್ಪೆನ್ಸಸ್ ಆನ್ ಪರ್ಚೇಸಸ್, ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಡೈರೆಕ್ಟ್ ಮೆಟೀರಿಯಲ್ಸ್. Okay, so here I have given you the problem. You can just have a look at it. Okay, so now let us have a look at it. So stock of materials ಅಂತದೆಯಲ್ಲ, ಸೊ ನೋಡ್ಕೊಳ್ಳಿ ಇಲ್ಲಿ. Okay, if it is, I'll just change the font size. Okay, so you can have a look at it now. So now ಏನ್ ಕ್ವಶನ್ ಕೇಳಿದಾನೆ, ಪ್ರಿಪೇರ್ ದ ಕಾಸ್ಟ್ ಶೀಟ್. ಸೊ ಫಸ್ಟ್ ಇಂದ ಬರೋಣ. ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಎಷ್ಟಿದೆ? 47,000 ಇದೆ. ಸೊ ಫಸ್ಟ್ ನೋಡ್ಬೇಕಾದ್ರೆ ನಾವೇನಂದ್ರೆ ವಿಚ್ ಇಸ್ ದ ಓಪನಿಂಗ್ ಸ್ಟಾಕ್ ಅಂಡ್ ವಿಚ್ ಇಸ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಆನ್ 1st April 2012 47,000. ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಆನ್ 31st April 50,000 ಇದೆ. ಸೊ ದಿಸ್ ಇಸ್ ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ದಿಸ್ ಇಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್. Materials purchased is nothing but purchases, drawing office salaries, counting house salaries. Okay, I will explain this now. First, what is drawing house salary and what is office house salary ಅಂತ ಹೇಳ್ತೀನಿ ನೋಡಿ. ಡ್ರಾಯಿಂಗ್ ಆಫೀಸ್ ಸ್ಯಾಲರಿ, ಡ್ರಾಯಿಂಗ್ ಆಫೀಸ್ ಸ್ಯಾಲರಿ ಬಂದು ಸ್ಯಾಲರಿ ಪೇಡ್ ಫಾರ್ ಡ್ರಾಯಿಂಗ್ ಪ್ರೊಡಕ್ಷನ್ ಚಾರ್ಟ್. ನೀವು ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಏನ್ ಚಾರ್ಟ್ ಮಾಡ್ತಿರಲ್ಲ, ಪ್ರೊಡಕ್ಷನ್ ಅಂದ್ರೆ ಪ್ರೊಡಕ್ಷನ್ ಬರೋದು ಎಲ್ಲಿ? ಫ್ಯಾಕ್ಟ್ರಿ. ಓಕೆ, ಸೊ ಪ್ರೊಡಕ್ಷನ್ ಬರೋದು ಫ್ಯಾಕ್ಟ್ರಿ. ಸೊ ಅದನ್ನ ಫ್ಯಾಕ್ಟ್ರಿನಲ್ಲಿ ತಗೋಬೇಕು. ಡ್ರಾಯಿಂಗ್ ಆಫೀಸ್ ಸ್ಯಾಲರೀಸ್ ಅಂದ್ರೆ ಏನು? ಇಟ್ ಈಸ್ ಅನ್ ಎಕ್ಸ್ಪೆನ್ಸ್ ದಟ್ ಯು ಇನ್ಕರ್ ಫಾರ್ ಡ್ರಾಯಿಂಗ್ ಎ ಪ್ರೊಡಕ್ಷನ್ ಚಾರ್ಟ್. ಪ್ರೊಡಕ್ಷನ್ ಹೆಂಗ್ ಮಾಡ್ಬೇಕು ಅಂತ ಒಂದು ಚಾರ್ಟ್ ಮಾಡ್ತೀವಿ, ಅದಕ್ಕೆ ಆಗುವಂತ ಎಕ್ಸ್ಪೆನ್ಸಸ್. ಸೊ ಯು ಶುಡ್ ಟೇಕ್ ಇಟ್ ಇನ್ ಫ್ಯಾಕ್ಟ್ರಿ. ಕೌಂಟಿಂಗ್ ಹೌಸ್ ಸ್ಯಾಲರಿ ಅಂದ್ರೆ ಇಟ್ ಈಸ್ ಎ ಪ್ಲೇಸ್ ಲೈಕ್ ರೂಮ್, ಹಾಲ್ ವೇರ್ ಅಕೌಂಟ್ಸ್ ವರ್ಕ್ ಇಸ್ ಡನ್. ಒಂದು ಪ್ಲೇಸ್ ಅಲ್ಲಿ ನಾವು ಅಕೌಂಟ್ಸ್ ನ ಮಾಡಬೇಕಾದ್ರೆ ಆ ಒಂದು ಜಾಗಕ್ಕೆ ನಾವು ಕೌಂಟಿಂಗ್ ಹೌಸ್ ಸ್ಯಾಲರೀಸ್ ಅಂತ ಕರಿತೀವಿ. ಅಂದ್ರೆ ನೀವು ಏನ್ ಅಕೌಂಟ್ಸ್ ಮಾಡ್ತಿರಲ್ಲ ಒಂದು ಜಾಗ, ಅದನ್ನ ನಾವು ಕೌಂಟಿಂಗ್ ಹೌಸ್ ಅಂತ ಕರಿತೀವಿ. ನಾವು ಇದೆಲ್ಲಿ ಬರುತ್ತೆ? ಅಕೌಂಟ್ಸ್ ಅಲ್ಲಿ ಬರುತ್ತೆ, ಆಫೀಸ್ ಅಲ್ಲಿ. ಸೊ ರಿಮೈನಿಂಗ್ ಥಿಂಗ್ ಇಸ್ ವೆರಿ ಕ್ಲಿಯರ್. ಕ್ಯಾರಿಯೇಜ್ ಇನ್ವರ್ಡ್ಸ್. ಓಕೆ, ಸೊ ರಿಮೈನಿಂಗ್ ಥಿಂಗ್ಸ್ ವಿ ಕ್ಯಾನ್ ಡೂ ಇಟ್ ವೆನ್ ವಿ ಪ್ರಿಪೇರ್ ದ ಫಾರ್ಮ್ಯಾಟ್. ಸೊ ಕ್ಯಾರಿಯೇಜ್ ಇನ್ವರ್ಡ್ಸ್, ಕ್ಯಾರಿಯೇಜ್ ಔಟ್ವರ್ಡ್ಸ್, ಕ್ಯಾಶ್ ಡಿಸ್ಕೌಂಟ್ ಅಲೌಡ್, ಕೆಲವೊಂದು ಬರುತ್ತೆ ಕೆಲವೊಂದು ಬರೋದಿಲ್ಲ. ಅದನ್ನ ನಾವು ಸೈಮಲ್ಟೇನಿಯಸ್ ಆಗಿ ವಿ ವಿಲ್ ಹ್ಯಾವ್ ಎ ಲುಕ್ ಅಟ್ ಇಟ್. ಸೊ ಈಗ let us go for the cost sheet format. So already I have done the cost sheet format. So we'll just ಫಾರ್ಮುಲಾ ನೋಡ್ಕೊಂಡು ಪ್ರಾಬ್ಲಮ್ ನೋಡ್ಕೊಂಡು ಯಾವ್ದಾದ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ವಿಲ್ ಜಸ್ಟ್ figure it out. Okay, so I'll just make it bold so that you can see it correctly. Okay, I hope it will be clear now. Yes. So now first ಏನ್ ಬರುತ್ತೆ? ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್. ಓಕೆ, ಅದಕ್ಕೆ ಪರ್ಚೇಸಸ್, ಕ್ಯಾರಿಯೇಜ್ ಇನ್ವರ್ಡ್ಸ್ ನ ಆಡ್ ಮಾಡ್ಕೋಬೇಕು. Okay, so opening stock of materials, add purchases, add carriage inwards, minus closing stock of materials. So let us have a look at this problem now. Opening stock of materials is to the 47,000. Okay, so we'll take this 47, post it here. So
47,000 ಏನಿದೆ ಅದನ್ನ ಇಲ್ಲಿ ಹಾಕ್ತಾ ಇದೀನಿ. ಓಕೆ, ಓಕೆ. ನೆಕ್ಸ್ಟ್ ಪರ್ಚೇಸಸ್ ಇದೆ. ಸೊ ಪರ್ಚೇಸಸ್ ಎಷ್ಟಿದೆ ನೋಡಿ, ಮೆಟೀರಿಯಲ್ಸ್ ಪರ್ಚೇಸ್ಡ್, ಮೆಟೀರಿಯಲ್ಸ್ ಪರ್ಚೇಸ್. ಸೊ ವಾಟ್ ಇಸ್ ದಟ್ ಅಮೌಂಟ್? 2,08,000, 2,08,000. So that is called as the purchases. So ಅದನ್ನ just purchase ಮಾಡಿದೆ. Then ಫಸ್ಟ್ ನಿಮ್ಗೆ ಏನ್ ಬೇಕು ಅಂದ್ರೆ, ಫಸ್ಟ್ ಯು ನೀಡ್ ಟು ಹ್ಯಾವ್ ಡೈರೆಕ್ಟ್ ಮೆಟೀರಿಯಲ್ಸ್. ಡೈರೆಕ್ಟ್ ಮೆಟೀರಿಯಲ್ಸ್ ಏನೇನ್ ಬೇಕು? ಓಪನಿಂಗ್ ಸ್ಟಾಕು, ಪರ್ಚೇಸಸ್, ಕ್ಯಾರಿಯೇಜ್ ಇನ್ವರ್ಟ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಈಗ ಪರ್ಚೇಸಸ್ ಆಯ್ತು, ಕ್ಯಾರಿಯೇಜ್ ಇನ್ವರ್ಟ್ಸ್ ಎಲ್ಲಿದೆ ನೋಡೋಣ. ಸೊ ಕ್ಯಾರಿಯೇಜ್ ಇನ್ವರ್ಟ್ಸ್ ಎಲ್ಲಿದೆ? ಸೊ ಇಟ್ ಇಸ್ ದೇರ್. ಸಿ, you can see this carriage inwards. So carriage inwards amount ಮಾತ್ರ ನಾನು ತಗೊಂತೀನಿ. So carriage inwards ನ ತಗೊಂಡೆ. Okay, so now add up all these three things. Okay, add ಮಾಡ್ಕೊಂಡ್ರೆ, so just add it off. 47 plus 2,08,000 plus 8,200 ನ ಆಡ್ ಮಾಡೋಣ. ಸೊ ಅದ್ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ ಲೆಟ್ ಅಸ್ ಡು ದ ಟೋಟಲ್. It is 2,63,200. Okay, for this you are going to minus the closing stock of materials. So closing stock of materials ಎಷ್ಟಿದೆಪ್ಪ? 50,000 ಇದೆ. Okay, so this is called as closing stock of materials. So ಅದನ್ನ ನಾವೇನ್ ಮಾಡ್ತೀವಿ? just minus ಮಾಡ್ತೀವಿ. Okay, so 2,63,200 ಅಲ್ಲಿ 50,000 minus ಮಾಡಿದ್ರೆ whatever is the amount, that is called as direct materials. 2,13,200. So this is called as what? Direct materials. This is the first part in the cost sheet. ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಕಾಸ್ಟ್ ಶೀಟ್ ಅಲ್ಲಿ. ಓಕೆ, ನೀಟಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಫಸ್ಟ್ ಪಾರ್ಟ್ ಜ್ಞಾಪಕ ಇಟ್ಕೊಳ್ಳಿ. ಓಪನಿಂಗ್ ಸ್ಟಾಕ್, ಅದಕ್ಕೆ ಪರ್ಚೇಸಸ್, ಕ್ಯಾರಿಯೇಜ್ ಇನ್ವರ್ಟ್ಸ್, ಎಕ್ಸ್ಪೆನ್ಸಸ್ ಆನ್ ಪರ್ಚೇಸಸ್ ಆಡ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡಿದ್ರೆ ಡೈರೆಕ್ಟ್ ಮೆಟೀರಿಯಲ್ ಸಿಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್. ನೆಕ್ಸ್ಟ್ ಇದಕ್ಕೆ ಏನೇನ್ ಮಾಡ್ಬೇಕು? ಸೆಕೆಂಡ್ ಪಾರ್ಟ್ ಏನು? ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೂರು ಆಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಸೊ ಅದನ್ನ ನಾನು ರೆಡ್ ಅಲ್ಲಿ ಹೈಲೈಟ್ ಮಾಡಿದೀನಿ. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ನಮ್ಗೆ ಆಲ್ರೆಡಿ ಸಿಕ್ಕಿದೆ. ಡೈರೆಕ್ಟ್ ವೇಜಸ್ ಹುಡುಕೋಣ ಪ್ರಾಬ್ಲಮ್ ಅಲ್ಲಿ ಇದೆ ಅಂತ. ಸೊ ಡೈರೆಕ್ಟ್ wages is nothing but wages ಅಂತ ಕೊಟ್ಟೆ ನೋಡಿ. So that is 1,40,000 ಅಂತ ಕೊಟ್ಟಿದ್ದಾನೆ. So just post it here. Okay, 1,40,000. So prime cost ಎಷ್ಟಾಗತ್ತೆ? So 2,13,200 plus 1,40,000 ಮಾಡಿದ್ರೆ 3,53,200. So this is called as the prime cost. So now this will be the second heading, prime cost bantu. Now come for the problem, identify factory overheads. ಈಗ ಯಾವ್ದಾದ್ರು ಆಗಿದೆ ಫಸ್ಟ್ ಇಂದ ನೋಡ್ಕೊಂಡ್ ಬನ್ನಿ. I'll just put like this. Okay, ಇದಾಗಿದೆ. ಓಪನಿಂಗ್ ಸ್ಟಾಕ್ ಆಗಿದೆ, ಕ್ಲೋಸಿಂಗ್ ಸ್ಟಾಕ್ ಆಗಿದೆ, ಪರ್ಚೇಸಸ್ ಆಗಿದೆ. ಸೊ ನಾವು ಡ್ರಾಯಿಂಗ್ ಆಫೀಸ್ ಸ್ಯಾಲರೀಸ್ ಎಲ್ಲಿ ಬರುತ್ತೆ ಅಂತ ಹೇಳಿದೆ? ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಐಡೆಂಟಿಫೈ ದಿಸ್. ಎಸ್. ನೆಕ್ಸ್ಟ್ ಕೌಂಟಿಂಗ್ ಹೌಸ್ ಸ್ಯಾಲರೀಸ್ ಎಲ್ಲಿ ಬರುತ್ತೆ? ಆಫೀಸ್. ಓಕೆ, ನಾವು ಈ ತರ ನಾವೇನ್ ಮಾಡ್ಬೇಕು? ಲೆಟ್ ಅಸ್ ಐಡೆಂಟಿಫೈ ದಿಸ್. ಓಕೆ, ಫ್ಯಾಕ್ಟ್ರಿ ರೆಂಟ್ ಓವರ್ ಹೆಡ್ಸ್. ಫಸ್ಟ್ ರೆಂಟ್, ರೇಟ್ಸ್, ಟ್ಯಾಕ್ಸಸ್ ಅಂಡ್ ಇನ್ಶೂರೆನ್ಸ್ ಅಂತ ಇದೆ. ಲೆಟ್ ಅಸ್ ಸಿ. ಓಕೆ, ಡ್ರಾಯಿಂಗ್ ಆಫೀಸ್ ಸ್ಯಾಲರೀಸ್ ಕೂಡ ಇಲ್ಲಿ ತಗೋಬೇಕು, ಆಮೇಲೆ ತಗೊಂತೀನಿ ನಾನು. ಓಕೆ, ಫಸ್ಟ್ ಇಲ್ಲೇ ಮುಗಿಸ್ಕೊಂಬಿಡೋಣ. ಡ್ರಾಯಿಂಗ್ ಆಫೀಸ್ ಸ್ಯಾಲರೀಸ್. ಓಕೆ, ಡ್ರಾಯಿಂಗ್ ಆಫೀಸ್ ಸ್ಯಾಲರೀಸ್ ಎಲ್ಲಿ ಬರುತ್ತೆ? ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಸೊ ಇಲ್ಲಿ ಆಗ್ತಾ ಇನ್ ನೋಡಿ, ಡ್ರಾಯಿಂಗ್ ಆಫೀಸ್ ಸ್ಯಾಲರೀಸ್ ಐ ಪೋಸ್ಟೆಡ್ ಹಿಯರ್. ನೆಕ್ಸ್ಟ್ ಒಂದ್ ಮುಗಿತಲ್ಲಿಗೆ ಆಗಿರೋದಲ್ಲ, ಐ ವಿಲ್ ಮಾರ್ಕ್ ಇಟ್ ಆಸ್ XX. ಓಕೆ, ಕೌಂಟಿಂಗ್ ಹೌಸ್ ಸ್ಯಾಲರೀಸ್ ಆಫೀಸ್ ಅಲ್ಲಿ ಬರುತ್ತೆ. ಕ್ಯಾರಿಯೇಜ್ ಇನ್ವರ್ಟ್ಸ್ ಎಲ್ಲಿ ಬರುತ್ತೆ? ಕ್ಯಾರಿಯೇಜ್ ಇನ್ವರ್ಟ್ಸ್. ಕ್ಯಾರಿಯೇಜ್ ಇನ್ವರ್ಟ್ಸ್ ಆಲ್ರೆಡಿ ನಾವು ತಗೊಂಡಿದೀವಿ. ಕ್ಯಾರಿಯೇಜ್ ಇನ್ವರ್ಟ್ಸ್ ಎಕ್ಸ್ಪೆನ್ಸಸ್ ಪರ್ಚೇಸಸ್ ಜೊತೆ ಆಡ್ ಮಾಡಿದೀವಿ. ಕ್ಯಾರಿಯೇಜ್ ಔಟ್ವರ್ಡ್ ಸೇಲ್ಸ್ ಬರುತ್ತೆ. ಕ್ಯಾಶ್ ಡಿಸ್ಕೌಂಟ್ ಬರೋದೇ ಇಲ್ಲ ಕಾಸ್ಟ್ ಶೀಟ್ ಅಲ್ಲಿ. ಅದೇನಕ್ಕೆ ಅಂತ ಹೇಳಿದೀನಿ ನಿಮ್ಗೆ ಥಿಯರಿನಲ್ಲಿ, ಮನ್ಸಿಗೆ ನಾನು ಹೇಳ್ತೀನಿ ಆಮೇಲೆ. ಸೊ ರಿಪೇರ್ಸ್ ನೋಡಿ, ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಎಲ್ಲಿ ಬರುತ್ತೆ?
ರಿಪೇರ್ಸ್ ಆಫ್ ಪ್ಲಾಂಟ್ ಮಿಷನರಿ ಅಂಡ್ ಟೂಲ್ಸ್. ಓಕೆ, ಸೊ ಇದು ಕೂಡ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿರೋದು. ಪ್ಲಾಂಟ್ ಮಿಷನರಿ ಎಲ್ಲಿ ಬರುತ್ತೆ? ಪ್ಲಾಂಟ್ ಅಂಡ್ ಮಿಷನರಿ ಇಟ್ ಈಸ್ ಕಮಿಂಗ್ ಅಂಡರ್ ಆಫೀಸ್. ಸೊ ಅದಕ್ಕೆ ಆಫೀಸ್ಗೆ ಆಗ್ತದೆ. ನೆಕ್ಸ್ಟ್ ಆಗಿರೋದಕ್ಕೆಲ್ಲ ಐ ವಿಲ್ ಮಾರ್ಕ್ ಇಟ್ as XX ಸೊ ದಟ್ ಅದಾಗಿದೆ ಅಂತ ಗೊತ್ತಾಗತ್ತೆ ನಿಮ್ಗೆ. ನೆಕ್ಸ್ಟ್ ರೆಂಟ್, ರೇಟ್ಸ್, ಟ್ಯಾಕ್ಸ್ ಅಂಡ್ ಇನ್ಶೂರೆನ್ಸ್ ಬ್ರಾಕೆಟ್ ಅಲ್ಲಿ ನೋಡಿ ಫ್ಯಾಕ್ಟರಿ ಅಂತ ಕೊಟ್ಟಿದ್ದಾನೆ. ಸೊ whichever is marked as factory. ಸೊ ಫ್ಯಾಕ್ಟರಿ ಅಂತ ಇದ್ರೆ ಅದನ್ನ ಫ್ಯಾಕ್ಟರಿನಲ್ಲೇ ತಗೊಳ್ಳಿ ಅಷ್ಟೇ, ವೆರಿ ಸಿಂಪಲ್. ಸೊ ರೆಂಟ್, ರೇಟ್ಸ್ ಅಂಡ್ ಟ್ಯಾಕ್ಸಸ್ ಫ್ಯಾಕ್ಟರಿ ತಗೊಳ್ಳಿ, 3000 ಆಯ್ತು. ನೆಕ್ಸ್ಟ್ ಸೊ ಐ ವಿಲ್ ಮಾರ್ಕ್ ಇಟ್ as XX. ಓಕೆ, ಇದು ಆಫೀಸ್. ಅವರೇ ಹೇಳ್ಬಿಟ್ಟಿದ್ದಾರೆ ರೆಂಟ್, ರೇಟ್, ಟ್ಯಾಕ್ಸ್ ಅಂಡ್ ಇನ್ಶೂರೆನ್ಸ್ ಆಫೀಸ್ ಅಲ್ಲಿ ತಗೊಳ್ಳಿ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲಿ ಬರುತ್ತೆ? ಸೇಲ್ಸ್. ಟ್ರಾವೆಲಿಂಗ್ ಸ್ಯಾಲರೀಸ್ ಅಂಡ್ ಕಮಿಷನ್ ಸೇಲ್ಸ್. ವೇಜಸ್ ಇಸ್ ಆಲ್ರೆಡಿ ಟೇಕನ್. ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಅಂಡ್ ಟೂಲ್ಸ್, ಪ್ಲಾಂಟ್ ಅಂಡ್ ಮಿಷನರಿ ಎಲ್ಲಿ ಬರುತ್ತೆ? ಇಟ್ ಈಸ್ ಕಮಿಂಗ್ ಅಂಡರ್ ಫ್ಯಾಕ್ಟರಿ. ಸೊ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಟೂಲ್ಸ್. ಸೊ ಇದನ್ನ ಎಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ಅದೇ ತರ ಇನ್ನೇನೇನ್ ಬರುತ್ತೆ ನೋಡೋಣ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಫರ್ನಿಚರ್ ಫ್ಯಾಕ್ಟರಿಲಿ ಬರುತ್ತಾ? ನೋ. ಫರ್ನಿಚರ್ ಎಲ್ಲಿ ಬರುತ್ತೆ? ಆಫೀಸ್ ಅಲ್ಲಿ ಬರುತ್ತೆ. ಅದಕ್ಕೆ ಅದು ಆಫೀಸ್ ಅಲ್ಲಿ ತಗೊಳ್ಳೋಣ. ನೆಕ್ಸ್ಟ್ ಡೈರೆಕ್ಟರ್ಸ್ ಫೀಸ್ ಎಲ್ಲಿ ಬರುತ್ತೆ? ಡೈರೆಕ್ಟರ್ ಇಸ್ ಕಮಿಂಗ್ ಅಂಡರ್ ಆಫೀಸ್ ಅಲ್ಲಿ ಬರುತ್ತೆ. ಗ್ಯಾಸ್ ಅಂಡ್ ವಾಟರ್ ಫ್ಯಾಕ್ಟರಿ ನೋಡಿ, ಅವನೇ ಹೇಳ್ಬಿಟ್ಟಿದ್ದಾನೆ ಗ್ಯಾಸ್ ಅಂಡ್ ವಾಟರ್ ಫ್ಯಾಕ್ಟರಿನಲ್ಲಿ ಬರುತ್ತೆ ಅಂತ. ಪುಟ್ ಇಟ್ ಅಂಡರ್ ಫ್ಯಾಕ್ಟರಿ. ಗ್ಯಾಸ್ ಅಂಡ್ ಪವರ್ ಫ್ಯಾಕ್ಟರಿ. ನೆಕ್ಸ್ಟ್ ಸೊ ಒಂದ್ಸರ್ತಿ ಆಗಿದ ತಕ್ಷಣ ಐ ಪುಟ್ ಇಟ್ as XX so that you can know. ನೆಕ್ಸ್ಟ್ ಗ್ಯಾಸ್ ಅಂಡ್ ವಾಟರ್ ಚಾರ್ಜಸ್ ಆಫೀಸ್ ಅಂತ ಇದ್ರೆ ಆಫೀಸ್ ಅಲ್ಲೇ ತಗೊಳ್ಳಿ. ಜನರಲ್ ಚಾರ್ಜಸ್ 5000. ಸೊ ಜನರಲ್ ಚಾರ್ಜಸ್ ಕೂಡ ಆಫೀಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಮ್ಯಾನೇಜರ್ ಸ್ಯಾಲರಿ 12000. ಫಾರ್ ದಿಸ್ ಯು ಹ್ಯಾವ್ ಎ ಅಡ್ಜಸ್ಟ್ಮೆಂಟ್. ನೋಡಿ ಏನ್ ಅಡ್ಜಸ್ಟ್ಮೆಂಟ್ ಅಂತ. ಓಕೆ, ಔಟ್ ಆಫ್ 48 hours ಅಂತ ಹೇಳಿದಾನೆ. ಓಕೆ, ಔಟ್ ಆಫ್ 48 ವರ್ಕಿಂಗ್ ಅವರ್ಸ್ ನೋಡಿ, ಮ್ಯಾನೇಜರ್ ಸ್ಯಾಲರಿ 12000 ಇದೆ. ಅದರಲ್ಲಿ 48 ವರ್ಕಿಂಗ್ ಅವರ್ಸ್ ಅಲ್ಲಿ ದ ಟೈಮ್ ಡಿವೋಟೆಡ್ ಬೈ ದ ಮ್ಯಾನೇಜರ್ ಟು ದ ಫ್ಯಾಕ್ಟರಿ ಅಂಡ್ ಆಫೀಸ್ ವಾಸ್ ಆನ್ ಆವರೇಜ್ 40 hours and 8 hours. ಅಂದ್ರೆ ಫ್ಯಾಕ್ಟ್ರಿಗೆ 40 hours, ಆಫೀಸ್ಗೆ 8 hours. ಸೊ ಟೋಟಲ್ ಮ್ಯಾನೇಜರ್ ವರ್ಕ್ ಮಾಡಿರೋದೆಷ್ಟು? 48 ವರ್ಕಿಂಗ್ ಅವರ್ಸ್. ಟೋಟಲ್ ಮ್ಯಾನೇಜರ್ ಎಷ್ಟು ಅವರ್ಸ್ ವರ್ಕ್ ಮಾಡಿದಾನೆ? 48. ಸೊ ಇನ್ ದಟ್ 48, 40 belongs to 40 belongs to factory, 8 belongs to office. 40 ಬಂದು ಫ್ಯಾಕ್ಟರಿಗೆ ಹೋಗುತ್ತೆ, 8 ಬಂದು ಆಫೀಸ್ಗೆ ಹೋಗುತ್ತೆ. ಸೊ ನೌ ಯು ಪ್ರಿಪೇರ್ ದಿಸ್. 12000 ಇದೆ ಮ್ಯಾನೇಜರ್ ಸ್ಯಾಲರಿ. ಎರಡರಲ್ಲೂ ಬರ್ತಾನೆ ಮ್ಯಾನೇಜರ್, ಬರೋದು ಫ್ಯಾಕ್ಟರಿಲೂ ಬರ್ತಾನೆ, ಆಫೀಸಲ್ಲೂ ಬರ್ತಾನೆ. ಯಾಕೆಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ 48 ವರ್ಕಿಂಗ್ ಅವರ್ಸ್ ಅಲ್ಲಿ ಫ್ಯಾಕ್ಟರಿನಲ್ಲಿ, 48 hours ಅಲ್ಲಿ ಮ್ಯಾನೇಜರ್ ಫ್ಯಾಕ್ಟರಿನಲ್ಲೂ ಇದ್ದಾನೆ, ಆಫೀಸಲ್ಲೂ ಇದ್ದಾನೆ. ಸೊ ದೇರ್ ಫೋರ್ ವಾಟ್ ವಾಸ್ ದ ಮ್ಯಾನೇಜರ್ ಸ್ಯಾಲರಿ ಟೋಟಲ್? 12000. ಸೊ ನಾವೇನ್ ಮಾಡ್ತೀವಿ ಅದನ್ನ 12000 ಅಲ್ಲಿ ನಾವು ಯು ಜಸ್ಟ್ ಕ್ಯಾಲ್ಕುಲೇಟ್ ಇಟ್ ಹಿಯರ್. ನೋಡಿ 12000. ಓಕೆ, 12000 ಇಂಟು ಫ್ಯಾಕ್ಟ್ರಿ ಎಷ್ಟು ಅವರ್ಸ್ ವರ್ಕ್ ಮಾಡಿದಾನೆ? 40 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವರ್ಕಿಂಗ್ ಅವರ್ಸ್ 48. ಸೊ ಎಷ್ಟು ಬರುತ್ತೆ ಅಂದ್ರೆ ಇಟ್ ಈಸ್ 12000 into 40 divided by 48 will be it is coming around 10,000. ಸೊ ಈಗ ಜಸ್ಟ್ ಪುಟ್ ದ ಟೋಟಲ್. ಓಕೆ, ಇದೆಲ್ಲ ಟೋಟಲ್ ಮಾಡಿದ್ರೆ ನಾವು ಯು ವಿಲ್ ಹ್ಯಾವ್ ದ ಫ್ಯಾಕ್ಟರಿ ಓವರ್ಹೆಡ್ಸ್. Okay, so do the total now. 41,800. Okay, ಈಗ come to the office overheads. ಅದೇ ತರ ಆಫೀಸ್ ಏನೇನಿದೆ ಓವರ್ಹೆಡ್ಸ್ ನೋಡ್ಕೊಂಬರೋಣ ಮತ್ತೆ ಫಸ್ಟ್ ಇಂದ. ಸೊ ಯಾವ್ದು ಅರ್ಧ ತಗೊಂಡ್ ಆಗೋಗಿದೆ. ಸೊ ಡೋಂಟ್ ವರಿ. ಸಿ ನಾವು ಕೌಂಟಿಂಗ್ ಹೌಸ್ ಸ್ಯಾಲರೀಸ್ ತಗೋಬೇಕು. ಐ ವಿಲ್ ಟೇಕ್ ದಟ್.